ವೀಕ್ಷಕರೇ, ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗವು ತಿರುಗಿ ನೋಡುವಂತೆ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳನ್ನ ಕೊಟ್ಟ ಹಾರ್ಚಂದ್ರು ಈಗ ಸತತವಾಗಿ ಕನ್ನಡ ಚಿತ್ರರಂಗದಲ್ಲಿ ಸೋಲುತ್ತಿದ್ದಾರೆ. ತುಂಬಾ ಹೈಪ್ ಅನ್ನ ಕ್ರಿಯೇಟ್ ಮಾಡಿದ ಕಬ್ಜಾ ಕೂಡ ಹಟ್ಟರ್ ಫ್ಲಾಪ್ ಆಗಿ ಚಂದ್ರುಗೆ ಮತ್ತೆ ಕನ್ನಡ ಚಿತ್ರರಂಗವು ದೊಡ್ಡ ಸವಾಲನ್ನ ಹಾಕಿದೆ. ಒಂದು ಕಾಲದಲ್ಲಿ ಹಿಟ್ ಸಿನಿಮಾಗಳನ್ನ ಕೊಟ್ಟ ಚಂದ್ರು ಕನ್ನಡ ಚಿತ್ರರಂಗದಲ್ಲಿ ಎಡವಿದ್ದೇಗೆ? ಕಬ್ಜಾ ಹಟ್ಟರ್ ಫ್ಲಾಪ್ ಆಗಲು ಕಾರಣವೇನು? ಹಾರ್ಚಂದ್ರನ ಕನ್ನಡ ಚಿತ್ರರಂಗ ಕೈ ಬಿಟ್ಟಿದ್ದೇಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ವೀಕ್ಷಕರೇ, ಮೊಟ್ಟ ಮೊದಲ ಬಾರಿ 2008ರಲ್ಲಿ ತಾಜ್ ಮಹಲ್ ಎಂಬ ಸಿನಿಮಾವನ್ನ ನಿರ್ದೇಶಿಸಿದ ಹಾರ್ಚಂದ್ರು ತಮ್ಮ ಮೊದಲ ಸಿನಿಮಾದಲ್ಲಿಯೇ ಕನ್ನಡಿಗರ ಮನಸ್ಸನ್ನ ಗೆದ್ದುಕೊಂಡಿದ್ದರು. ತಾಜ್ ಮಹಲ್ ಸಿನಿಮಾದಲ್ಲಿ ಅಜಯ್ ರಾವ್ ಮತ್ತು ಪೂಜಾ ಗಾಂಧಿ ಮುಖ್ಯ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದರು. ಈ ಸಿನಿಮಾವು ಟ್ರೂ ಬೇಸ್ಡ್ ಲವ್ ಸ್ಟೋರಿ ಆಗಿತ್ತು. ನೈಜತೆಗೆ ತಕ್ಕಂತೆ ಹಾರ್ಚಂದ್ರು ಅವರು ಮನಮುಟ್ಟುವಂತೆ ಈ ಚಿತ್ರವನ್ನ ನಿರ್ದೇಶಿಸಿದರು. ಈ ಸಿನಿಮಾ 2 ಕೋಟಿ ಬಜೆಟ್ ನಲ್ಲಿ ತಯಾರಾಗಿ 10 ಕೋಟಿಯಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿತ್ತು. ಇಲ್ಲಿಂದ ಹಾರ್ಚಂದ್ರು ಡೈರೆಕ್ಷನ್ ನಲ್ಲಿ ತುಂಬಾ ಪ್ರಖ್ಯಾತಿಯನ್ನ ಪಡೆದರು. ಇಲ್ಲಿಂದ ಸಾಲು ಅವಕಾಶಗಳು ಕೂಡ ಹಾರ್ಚಂದ್ರನ ಹುಡುಕಿಕೊಂಡು ಬಂದವು. ಇಷ್ಟಕ್ಕೆ ನಿಲ್ಲದ ಹಾರ್ಚಂದ್ರು ಅವರು ಅದೇ ವರ್ಷ ಅಂದರೆ 2010ರಲ್ಲಿ ಮೈಲಾರಿ ಎಂಬ ಸಿನಿಮಾವನ್ನ ಶಿವಣ್ಣ ಅವರ ಆಶೀರ್ವಾದದೊಂದಿಗೆ ನಿರ್ದೇಶಿಸಿದರು. ಈ ಸಿನಿಮಾವು ಶಿವಣ್ಣ ಮತ್ತು ಹಾರ್ಚಂದ್ರಿಗೆ ಹೊಸ ತಿರುವನ್ನೇ ನೀಡಿತು. 5 ಕೋಟಿಯಲ್ಲಿ ತಯಾರಾಗಿದ್ದ ಈ ಸಿನಿಮಾ 30 ಕೋಟಿಯಷ್ಟು ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸಿತ್ತು. ಇದೇ ಸಕ್ಸಸ್ ನಲ್ಲಿ ಹಾರ್ಚಂದ್ರು ಅವರು 2013ರಲ್ಲಿ ಚಾರ್ಮಿನಾರ್ ಎಂಬ ಲವ್ ಸ್ಟೋರಿ ಸಿನಿಮಾವನ್ನ ಮಾಡಿದರು. ಇದು ಕೂಡ ಕನ್ನಡ ಚಿತ್ರರಂಗದಲ್ಲಿ ಬಹಳ ಹಿಟ್ ಆಗಿತ್ತು. ಹೀಗೆ ಸಕ್ಸಸ್ ನ ಉತ್ತುಂಗದ ತುದಿಯಲ್ಲಿದ್ದ ಹಾರ್ಚಂದ್ರುಗೆ ಶನಿಯ ದೃಷ್ಟಿ ಬೀಳಲಾರಂಭಿಸಿತು. 2014ರಲ್ಲಿ ಬ್ರಹ್ಮ ಎಂಬ ಆಕ್ಷನ್ ಡ್ರಾಮಾ ಸಿನಿಮಾವನ್ನ ನಿರ್ದೇಶನ ಮಾಡಿದರು. ಈ ಸಿನಿಮಾ ಹಾರ್ಚಂದ್ರುಗೆ ಕೈಯನ್ನ ಕೊಟ್ಟಿತ್ತು. ಬ್ರಹ್ಮನಿಂದ ಹಾರ್ಚಂದ್ರು ಹಣೆ ಬರವೇ ಚೇಂಜ್ ಆಗಿ ಹೋಗಿತ್ತು. ಏಕೆಂದರೆ ಉತ್ತುಂಗದ ಸ್ಥಾನದಲ್ಲಿದ್ದ ಹಾರ್ಚಂದ್ರುನ ಬ್ರಹ್ಮ ಸಿನಿಮಾ ದಿಢೀರನೆ ನೆಲಕ್ಕೆ ಉಳಿಸಿತ್ತು. ವೀಕ್ಷಕರೇ, ಬ್ರಹ್ಮ ಸಿನಿಮಾದಲ್ಲಿ ಉಪೇಂದ್ರ ಮತ್ತು ಪ್ರಣೀತಾ ನಟಿಸಿದ್ದು ಪ್ಲಸ್ ಪಾಯಿಂಟ್. ಆದರೆ ಇನ್ಕಂಪ್ಲೀಟ್ ಸ್ಟೋರಿ, ಇನ್ ಡೆಪ್ತ್ ಕ್ಯಾರೆಕ್ಟರ್ಸ್, ಜನರ ಮನಸ್ಸನ್ನ ಇಳಿಯದ ಕ್ಯಾರೆಕ್ಟರ್ಸ್ ಗಳು, ಸ್ಕ್ರೀನ್ ಪ್ಲೇ ಎಲ್ಲವೂ ಈ ಸಿನಿಮಾದ ಸೋಲಿಗೆ ಮುಖ್ಯ ಕಾರಣಗಳಾಗಿದ್ದವು. ಇಲ್ಲಿಂದ ಸೋಲಿನ ರುಚಿಯನ್ನ ಕಂಡ ಹಾರ್ಚಂದ್ರು ಇದರಿಂದ ಧೃತಿಗೆಡದ ಹಾರ್ಚಂದ್ರು 2019ರಲ್ಲಿ ಐ ಲವ್ ಯು ಎಂಬ ಪ್ರೇಮ ಕಥಾ ಸಿನಿಮಾವನ್ನ ಮತ್ತೆ ಉಪೇಂದ್ರ ಮತ್ತು ರಚಿತಾ ರಾಮ್ ಅವರನ್ನ ಹಾಕಿಕೊಂಡು ತೆಗೆದರು. ಈ ಸಿನಿಮಾ ಉಪೇಂದ್ರ ಮಾಡಿದ್ದರಿಂದ ಕನ್ನಡಿಗರಿಗೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಗಳು ಇತ್ತು ಮತ್ತು ಹಾರ್ಚಂದ್ರು ಈ ಸಿನಿಮಾ ಕುರಿತು ಸಾಕಷ್ಟು ಹೈಪ್ ಅನ್ನ ಜನರಲ್ಲಿ ಕ್ರಿಯೇಟ್ ಮಾಡಿದ್ದರು. ಆದರೆ ರಿಲೀಸ್ಗೂ ಮುನ್ನ ಇದ್ದ ಕ್ರೇಜ್ ರಿಲೀಸ್ ನ ನಂತರ ಆ ಕುತೂಹಲವನ್ನ ಕಳೆದುಕೊಂಡಿತ್ತು. ಆದರೂ ಅವರೇಜ್ ಹಿಟ್ ಸಿನಿಮಾವಾಗಿ ಹೊರಹೊಮ್ಮಿತ್ತು. ಇಲ್ಲಿಂದ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಂಡ ಹಾರ್ಚಂದ್ರು ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದರು. ಅಷ್ಟರ ಹೊತ್ತಿಗೆ ಕನ್ನಡ ಚಿತ್ರರಂಗದಲ್ಲಿ ಕೆಜಿಎಫ್ ಸಿನಿಮಾದ ಹಾವಳಿ ಹೆಚ್ಚಾಗಿ ಹೋಗಿತ್ತು. ಸಿನಿಮಾ ಮಾಡಿದರೆ ಕೆಜಿಎಫ್ ತರ ಸಿನಿಮಾ ಮಾಡಬೇಕು ಎಂದು ಎಷ್ಟೋ ಕನ್ನಡದ ನಿರ್ಮಾಪಕರು, ನಟರು ಹೇಳಲು ಶುರು ಮಾಡಿದ್ದರು. ಇದರಿಂದ ಪ್ರೇರೇಪಿತಗೊಂಡ ಹಾರ್ಚಂದ್ರು ನಾನು ಕೂಡ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೀನಿ ಮತ್ತು ಹೈ ಬಜೆಟ್ ನಲ್ಲಿ ಮಲ್ಟಿ ಸ್ಟಾರ್ ಸಿನಿಮಾ ಮಾಡ್ತೀನಿ ಅಂತ ಅಟ್ಟಕ್ಕೆ ಬಿದ್ದು ಕಬ್ಜಾ ಸಿನಿಮಾವನ್ನ ಶುರು ಮಾಡಿದರು. ಆರಂಭದಲ್ಲಿ ಕೆಜಿಎಫ್ ಅಷ್ಟೇ ಕ್ರೇಜ್ ಅನ್ನ ಕಬ್ಜಾ ಸಿನಿಮಾ ಕುತೂಹಲವನ್ನ ಹೆಚ್ಚಿಸಿತ್ತು. ಇದರಿಂದ ಹಾರ್ಚಂದ್ರು ಬಜೆಟ್ ನಲ್ಲಿ ಕಾಂಪ್ರಮೈಸ್ ಆಗಿರಲಿಲ್ಲ. ಉಪೇಂದ್ರ, ಸುದೀಪ್, ಶಿವಣ್ಣ ಅಂತ ಸೂಪರ್ ಸ್ಟಾರ್ ಗಳನ್ನ ಹಾಕಿ ಕಬ್ಜಾ ಸಿನಿಮಾವನ್ನ ಕಂಪ್ಲೀಟ್ ಮಾಡಿದರು. 2023ರಲ್ಲಿ ರಿಲೀಸ್ ಆದ ಕಬ್ಜಾ ಸಿನಿಮಾ ಬಿಡುಗಡೆಯ ಒಂದು ವಾರದ ಮುಂಚೆ ಸಾಕಷ್ಟು ಹೈಪ್ ಅನ್ನ ಕ್ರಿಯೇಟ್ ಮಾಡಿತ್ತು. ಆದರೆ ರಿಲೀಸ್ ಆದ ಒಂದು ದಿನದಲ್ಲಿಯೇ ಕಬ್ಜಾ ತನ್ನೆಲ್ಲ ಕುತೂಹಲವನ್ನ ಕಳೆದುಕೊಂಡಿತ್ತು. ಮುಖ್ಯವಾಗಿ ಕಬ್ಜಾ ಸೋಲಿಗೆ ಕಾರಣ ಕೆಜಿಎಫ್ ಸಿನಿಮಾದ ಕಲರ್ ಗ್ರೇಡಿಯಂಟ್ ಕಾಪಿ. ನೋಡುಗರಿಗೆ ಕೆಜಿಎಫ್ ರೀತಿಯಲ್ಲಿಯೇ ಕಾಣತೊಡಗಿತ್ತು ಮತ್ತು ಆಕ್ಷನ್ ಅಂತೂ ಡಮಾಲ್ ಡಿಮಿ ಮಾಡಿಬಿಟ್ಟಿದ್ದರು. ಸೆಟಲ್ಡ್ ಆದಂತಹ ಆಕ್ಷನ್ ಮೂವಿಯಲ್ಲಿ ಇರದೇ ಇರುವುದು ಈ ಸಿನಿಮಾದ ಮೈನಸ್ ಪಾಯಿಂಟ್ ಆಗಿತ್ತು ಮತ್ತು ಡೆಪ್ತ್ ಆಗಿ ಕ್ಯಾರೆಕ್ಟರ್ ಗಳನ್ನ ರಿಸರ್ಚ್ ಮಾಡದೇ ಇರುವುದು ಈ ಸಿನಿಮಾದ ಸೋಲಿಗೆ ಮುಖ್ಯ ಕಾರಣವಾಗಿತ್ತು. ಆರಂಭದಲ್ಲಿ ಕೆಜಿಎಫ್ ಅಷ್ಟೇ ಕ್ರೇಜ್ ಅನ್ನ, ಹೈಪ್ ಅನ್ನ ಸೃಷ್ಟಿಸಿದ ಕಬ್ಜಾ ಮೂವಿ ಕನ್ನಡ ಚಿತ್ರರಂಗದಲ್ಲಿ ಹಟ್ಟರ್ ಫ್ಲಾಪ್ ನ ಸಾಲಿಗೆ ಸೇರಿಕೊಂಡಿತ್ತು. ಇದರಿಂದ ಹಾರ್ಚಂದ್ರು ಪಾತಾಳಕ್ಕೆ ಕುಸಿದು ಹೋದರು. ವೀಕ್ಷಕರೇ, ಹಾರ್ಚಂದ್ರು ಅವರ ಓವರ್ ಕಾನ್ಫಿಡೆನ್ಸ್ ಕಬ್ಜಾ ಸಿನಿಮಾದ ಸೋಲಿಗೆ ಮುಖ್ಯ ಕಾರಣವೆಂದರೆ ತಪ್ಪಾಗೋದಿಲ್ಲ. ಅಷ್ಟರ ಮಟ್ಟಕ್ಕೆ ಹಾರ್ಚಂದ್ರು ಅವರು ಕಬ್ಜಾ ಸಿನಿಮಾದ ಮೇಲೆ ಓವರ್ ಕಾನ್ಫಿಡೆನ್ಸ್ ಅನ್ನ ಇಟ್ಟಿದ್ದರು. ಇಷ್ಟೆಲ್ಲ ಹಾರ್ಚಂದ್ರನ ಸೋಲಿಗೆ ಕಾರಣಗಳಾದವು. ವೀಕ್ಷಕರೇ, ಚಿತ್ರರಂಗದಲ್ಲಿ ಸೋಲೆ ಅಂತಿಮವಲ್ಲ. ಒಂದು ಸಿನಿಮಾ ಗೆದ್ದರೆ ಇನ್ನೊಂದು ಸಿನಿಮಾ ಸೋಲುತ್ತದೆ. ಇದರಿಂದ ಇಲ್ಲಿಗೆ ಒಬ್ಬ ಡೈರೆಕ್ಟರ್ ಡೆಸ್ಟಿನಿ ಮುಗಿದು ಹೋಯಿತು ಅಂತ ಹೇಳೋಕ್ಕಾಗಲ್ಲ. ಆದರೆ ಹಾರ್ಚಂದ್ರು ಅವರು ತಮ್ಮ ಮುಂದಿನ ಚಿತ್ರಗಳಲ್ಲಿ ಯಶಸ್ವಿಯಾಗಬೇಕೆಂದರೆ ಹೊಸ ರೀತಿಯ ಕತೆ, ವಿಭಿನ್ನ ಕತೆ, ಡೆಪ್ತ್ ಸ್ಟೋರಿ ಈ ಎಲ್ಲದರ ಕಡೆ ಗಮನ ಕೊಡಬೇಕು. ಆಗ ಮಾತ್ರವೇ ಮತ್ತೆ ಹಾರ್ಚಂದ್ರು ಕನ್ನಡ ಚಿತ್ರರಂಗದಲ್ಲಿ ಕಮ್ ಬ್ಯಾಕ್ ಮಾಡಲು ಸಾಧ್ಯವಾಗುತ್ತಾರೆ. ವೀಕ್ಷಕರೇ, ಹಾರ್ಚಂದ್ರು ಬಗ್ಗೆ ನಿಮ್ಗೇನ್ ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಹಾರ್ಚಂದ್ರು ಅವರ ಚಿತ್ರರಂಗದ ಡೀಪ್ ಅನಾಲಿಸಿಸ್ ಆಗಿತ್ತು ಅಂತ ಹೇಳ್ತಾ, ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಗೆ ಶೇರ್ ಮಾಡಿ.